ನಮಸ್ಕಾರ. ಅನೇಕ ಜನ ನನ್ನ ಕೇಳ್ತಿದ್ದಾರೆ, ಡಯಾಬಿಟಿಸ್ ಶುಗರ್ ಇರುವಂಥವ್ರಿಗೆ ಒಂದಷ್ಟು ಸಿಂಪಲ್ ಎಕ್ಸಸೈಸನ್ನು ಹೇಳ್ಕೊಡಿ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ವಿಡಿಯೋ ಹಾಕ್ತಿದ್ದೀನಿ. ಇಲ್ಲಿ ತೋರಿಸಿರ್ತಕ್ಕಂಥ ಎಕ್ಸಸೈಸನ್ನು ಇವತ್ತು ಶುಗರ್ ಟೆಸ್ಟ್ ಮಾಡಿ, ಈ ಒಂದು ಎಕ್ಸಸೈಸ್ 21 ದಿವಸ ಮಾಡಿ, ನಂತರ ಶುಗರ್ ಟೆಸ್ಟ್ ಮಾಡಿ, ಖಂಡಿತವಾಗೂ ಒಳ್ಳೆ ಫಲಿತಾಂಶ ಬರುತ್ತೆ. ಹಾಗಾದರೆ ತಡೆ ಯಾಕೆ, ಕಲಿಯೋಣ ಬನ್ನಿ. ಮೊದಲನೇದು, ಈ ಬೆನ್ನು ನೇರ ಮಾಡಿಕೊಂಡು ಕೂತ್ಕೋಬೇಕು. ಕಪಾಲಿಭಾತ್ ಅಂತ ಕರಿತೀವಿ. ಎರಡು ಹಸ್ತಗಳನ್ನು ಈ ಒಂದು ಮಂಡಿ ಮೇಲೆ ಜೋಡಿಸ್ಬೇಕು. ಉಸಿರನ್ನು, ಕಿಬ್ಬೊಟ್ಟೆಯಲ್ಲಿ ಉಸಿರನ್ನು ಒಳ ಹಾಕಿ ಬಾಯಿಂದ ಹೊರ ಹಾಕಬೇಕು. ನೋಡಿ, ಹೀಗೆ ಇಷ್ಟು ಆದಮೇಲೆ ರಿಲ್ಯಾಕ್ಸ್ ಆಗೋವಂಥದ್ದು. ಈಗ ಎರಡನೇ ಎಕ್ಸಸೈಸ್ಗೆ ಹೋಗೋಣ. ಎರಡನೇ ಎಕ್ಸಸೈಸು ಈ ಥರ ಮಾಡೋವಂಥದ್ದು. ಎರಡು ಹಸ್ತ ಅಗಲ ಮಾಡ್ಕೊಳ್ಳೋದು, ಒಂದು 10 ಚಪ್ಪಾಳೆನ ಮಾಡೋವಂಥದ್ದು. ನೋಡಿ, 1 2 3 4 5 6 7 8 9 10. ಮತ್ತೆ ಅಂಗೈ ಆಕಾಶ ನೋಡಿ, 1 2 3 4 5 6 7 8 9 10. ನೆಕ್ಸ್ಟ್ ಈ ತುದಿಗಳು ಹೊಡೆಯುವಂಥದ್ದು. 1 2 3 4 5 6 7 8 9 10. ನೆಕ್ಸ್ಟ್ ಈ ಭಾಗಕ್ಕೆ ಹೊಡೆಯುವಂಥದ್ದು. 1 2 3 4 5 6 7 8 9 10. ಬದಲು ಮಾಡೋದು. 1 2 3 4 5 6 7 8 9 10. ಎಲ್ಲ ಬೆರಳು ಸೊಂದಲ್ಲ. 1 2 3 4 5 6 7 8 9 10. ನೆಕ್ಸ್ಟು ಎಲ್ಲ ಬೆರಳುಗಳನ್ನ ಜೋಡಿಸ್ಕೊಂಡು ಮಾಡೋವಂಥದ್ದು. 1 2 3 4 5 6 7 8 9 10 11 12 13 14 15 16 17 18 19 20 21 ಮಾಡ್ಬೋದು ಅಂತ ತೋರಿಸ್ಕೊಟ್ನಲ್ಲ, ಹೀಗೂ ಮಾಡ್ಬೋದು. ಅಥವಾ ನೆಲದ ಮೇಲೆ 21 ಬಾರಿ ನೆಲಕ್ಕೆ ಹೊಡೆಯುವಂಥದ್ದು ಬೆರಳುಗಳನ್ನು. 1 2 3 4 5 6 7 8 9 10 11 12 13 14 15 16 17 18 19 20 21. ಆದಮೇಲೆ ಅಂಗೈ ಆಕಾಶ, ಉಸಿರಾಟ ಸಹಜ ಬರೋವರೆಗೂ ವಿಶ್ರಾಂತಿ ಅಂತ ಕರಿತೀವಿ. ಕಣ್ಣು ಮುಚ್ಕೊಂಡು ಅಂಗೈಯನ್ನು, ಬೆರಳುಗಳನ್ನು ಗಮನಿಸ್ತಾ ಇರೋವಂಥದ್ದು. ಈಗ ಮೂರನೇ ಎಕ್ಸಸೈಸ್ಗೆ ಹೋಗೋಣ. ಎಡಹಸ್ತ ಮುಂದೆ ಮಾಡಬೇಕು. ಈ ಭಾಗಕ್ಕೆ ಈ ಒಂದು ಹೊಡಿಬೇಕು. ನಾವು ಇದನ್ನು ಆದಿಮುದ್ರೆ ಅಂತ ಕರಿತೀವಿ. ಹೀಗೆ ಇಟ್ಕೊಳ್ಬೇಕು. ಬಲಗೈನ ಈ ಭಾಗ, ಎಡಗೈನ ಈ ಭಾಗಕ್ಕೆ ಹೊಡೆಯುವಂಥದ್ದು. ನೋಡಿ, 1 2 3 4 5 6 7 8 9 10. ಬದಲು ಮಾಡೋಣ. ಈಗ 1 2 3 4 5 6 7 8 9 10. ಎರಡು ಹಸ್ತ ಆದಿಮುದ್ರೆ ಮಾಡಿ ನೆಕ್ಸ್ಟ್ 10 ಬಾರಿ. 1 2 3 4 5 6 7 8 9 10. ಮೇಲ್ಮುಖ. 1 2 3 4 5 6 7 8 9 10. ಅಪೋಸಿಟ್. 1 2 3 4 5 6 7 8 9 10. ನೆಕ್ಸ್ಟು ನೋಡಿ, 1 2 3 4 5 6 7 8 9 10. ಇದಾದ್ಮೇಲೂ ಅಷ್ಟೇ ಅಂಗೈ ಆಕಾಶವನ್ನು ತೋರಿಸ್ತಾ ತೊಡೆ ಮೇಲೆ ಎರಡು ಹಸ್ತಗಳನ್ನು ಜೋಡಿಸಿ ಕಣ್ಣು ಮುಚ್ಚಿ ದೀರ್ಘವಾದಂತಹ ಉಸಿರಾಟ ಸಹಜವಾಗಿ ಬರೋವರೆಗೂ ಇರುವಂಥದ್ದು. ಮುಂದಿನ ಕ್ರಿಯೆ ನೋಡಿ, ಎಡಗೈ ಮುಂದೆ, ಇದು ನಾಡಿ ಇರುವಂಥ ಭಾಗ. ಈ ಭಾಗದಲ್ಲಿ ಬಲ ಹಸ್ತದ ಹೆಬ್ಬೆರಳು ಹೀಗೆ ಜೋಡಿಸ್ಕೊಂಡು
ಈ ಥರ ಹೊಡೆಯುವಂಥದ್ದು 10 ಬಾರಿ. 1 2 3 4 5 6 7 8 9 10. ನೆಕ್ಸ್ಟ್ ಬೊಗ್ಸೆ ಮಾಡ್ಕೋಬೇಕು. ಈ ಭಾಗ 1 2 3 4 5 6 7 8 9 10. ನೆಕ್ಸ್ಟ್ ಈ ಪೋರ್ಷನ್ 1 2 3 4 5 6 7 8 9 10. ನೆಕ್ಸ್ಟ್ ತೋಳು 1 2 3 4 5 6 7 8 9 10. ನೆಕ್ಸ್ಟ್ ಭುಜ 1 2 3 4 5 6 7 8 9 10. ಕಂಕಳು 1 2 3 4 5 6 7 8 9 10. ಈಗ ಬದಲು ಮಾಡೋದು. ಎಡಹಸ್ತದ ಹೆಬ್ಬೆಳು ಹೀಗೆ ಇಟ್ಕೊಂಡು ಬಲ ಹಸ್ತದ ನಾಡಿ ಮೇಲೆ 10 ಬಾರಿ. 1 2 3 4 5 6 7 8 9 10. ನೆಕ್ಸ್ಟ್ ಬೊಗ್ಸೆ ಈ ಪೋರ್ಷನ್ 1 2 3 4 5 6 7 8 9 10. ನೆಕ್ಸ್ಟು ಮೊಣಕೈ ಈ ಭಾಗ ಬೊಗ್ಸೆಲ್ಲೇ ಹೊಡಿಬೇಕು. 1 2 3 4 5 6 7 8 9 10. ತೋಳು 1 2 3 4 5 6 7 8 9 10. ಭುಜ 1 2 3 4 5 6 7 8 9 10. ಕಂಕ್ಲು 1 2 3 4 5 6 7 8 9 10. ನೆಕ್ಸ್ಟ್ ಪೋರ್ಷನ್ನಲ್ಲಿ ಹೊಡೆಯುವಂಥದ್ದು 10 ಬಾರಿ. 1 2 3 4 5 6 7 8 9 10. ಬೆನ್ನು 1 2 3 4 5 6 7 8 9 10. ನೋಡಿ ಮತ್ತೆ ಈಗ ಹೊಟ್ಟೆ ನೋಡಿ ವೃತ್ತಾಕಾರದಲ್ಲಿ ಹೊಡಿಬೇಕು. ರಿವರ್ಸ್ ಹೀಗೂ ಮಾಡ್ಬೋದು ಅಥವಾ ಹೀಗೆ. ಇಷ್ಟು ಆದಮೇಲೆ ರಿಲ್ಯಾಕ್ಸ್ ಆಗೋವಂಥದ್ದು. ರಿಲ್ಯಾಕ್ಸ್ ಆದಮೇಲೆ ಮುಂದಿನ ಎಕ್ಸರ್ಸೈಸು ನೋಡಿ, ಕಾಲು ಹೀಗೆ ಇಟ್ಕೋಬೇಕು. ಈ ತೊಡೆ ಇದೆಯಲ್ವಾ, ಇದನ್ನು ಸೈಡ್ಸ್ ಅಂತ ಕರಿತೀವಿ. ಇಲ್ಲಿ 10 ಬಾರಿ ಹೊಡೆಯುವಂಥದ್ದು. 1 2 3 4 5 6 7 8 9 10. ನೆಕ್ಸ್ಟ್ ಮೇಲೆ ಕೆಳಗೆ 1 2 3 4 5 6 7 8 9 10. ಇದಾದ್ಮೇಲೆ ಮಂಡಿ ಭಾಗ ಪಾರ್ಶ್ವ ಸೈಡ್ಸು 1 2 3 4 5 6 7 8 9 10. ಮೇಲೆ ಕೆಳಗೆ 1 2 3 4 5 6 7 8 9 10. ನೆಕ್ಸ್ಟ್ ಈ ಒಂದು ಪೋರ್ಷನ್ 1 2 3 4 5 6 7 8 9 10 ಕಾಫ್ ಮಸಲ್ಸ್ ಅಂತ ಕರಿತೀವಿ. ಮಣಿಕಟ್ ಆಂಕಲ್ 1 2 3 4 5 6 7 8 9 10. ನೆಕ್ಸ್ಟ್ ಈ ಪಾದದ ಮೇಲೆ 1 2 3 4 5 6 7 8 9 10. ಹಿಮ್ಮಡಿ ಈ ಪೋರ್ಷನ್ 1 2 3 4 5 6 7 8 9 10. ಈಗ ಎಡಹಸ್ತದಿಂದ ಎಡಪಾದ ಇಟ್ಕೊಂಡು 21 ಈ ಪೋರ್ಷನ್ಗೆ 21 ಸತಿ ಬಾರಿಸ್ಬೇಕು. 1 2 3 4 5 6 7 8 9 10 11 12 13 14 15 16 17 18 19 21. ನೆಕ್ಸ್ಟ್ ಕಾಲು ಬದಲು ಮಾಡೋಣ. ನೋಡಿ, ಎಡಗಾಲು ಮಾಡಿದ್ವಿ, ಈಗ ಬಲಗಾಲು ತೊಡೆ ಸೈಡ್ಸ್ಗೆ ಹೊಡೆಯುವಂಥ 10 ಬಾರಿ. 1 2 3 4 5 6 7 8 9 10. ಮೇಲೆ ಕೆಳಗೆ 1 2 3 4 5 6 7 8 9 10. ಈಗ ಮೊಣಕಾಲು 1 2 3 4 5 6 7 8 9 10. ಮೇಲೆ ಕೆಳಗೆ 1 2 3 4 5 6 7 8 9 10.
ಕಾಫ್ ಮಸಲ್ಸ್ ಅಂತ ಕರಿತೀವಿ, ಮೀನಖಂಡ. 1 2 3 4 5 6 7 8 9 10. ಆಂಕಲ್ ಮಣಿಕಟ್ಟು ಅಂತ ಕರಿತೀವಿ. 1 2 3 4 5 6 7 8 9 10. ಪಾದ ಈ ಪೋರ್ಷನ್ 1 2 3 4 5 6 7 8 9 10. ಹಿಮ್ಮಡಿ ಈ ಪೋರ್ಷನ್ 1 2 3 4 5 6 7 8 9 10. ಈಗ ಬಲ ಕೈಯಿಂದ ಬಲ್ಪಾದ ಇಟ್ಕೊಂಡು ಎಡಸ್ತಿಂದ ಹೊಡಿಬೇಕು 21 ಬಾರಿ. 1 2 3 4 5 6 7 8 9 10 11 12 13 14 15 16 17 18 19 20 21. ವಿಶ್ರಾಂತಿ, ರಿಲ್ಯಾಕ್ಸ್ ಆಗೋದು. ನೆಕ್ಸ್ಟ್ ಭಸ್ತ್ರಿಕಾ 10 10 10 ಅಂದರೆ ನೋಡಿ ಈ ಥರ ಮಾಡೋವಂಥದ್ದು. ಈ ಥರ ಮಾಡಿದ್ರೆ 1 ನಿಧಾನವಾಗಿ 10, ಮೀಡಿಯಮ್ 10, ವೇಗವಾಗಿ 10. ನಾನು ಮಾಡ್ತೀನಿ, ನೋಡ್ತಾ ಇರೋಣ. 45 ಡಿಗ್ರಿಗೆ ಎತ್ತಬೇಕು ಅಷ್ಟೇ. ಮಾಡೋಣ. ಮೀಡಿಯಂ, ವೇಗ, ಸ್ಪೀಡ್. ಬಸ್, ರಿಲ್ಯಾಕ್ಸ್. ನೋಡಿ, ಇಷ್ಟೆಲ್ಲ ಕ್ರಿಯೆಗಳಾದ್ಮೇಲೆ ಈಗೊಂದು ಮುದ್ರೆ ಹೇಳ್ಕೊಡ್ತೀನಿ. ಇದನ್ನ ಅಪಾನ ಮುದ್ರೆ ಅಂತ ಕರಿತೀವಿ. 2 ಕೈಗಳು ನೋಡಿ, ಮಧ್ಯದ ಬೆರಳುಗಳಿದೆಯಲ್ಲ, ಹೆಬ್ಬೆರಳಿಗೆ ಸ್ಪರ್ಶ ಮಾಡಬೇಕು, ಒತ್ತಬಾರ್ದು. ತೊಡೆ ಮೇಲೆ ಜೋಡಿಸ್ಕೊಳ್ಳೋ ಅಂಥದ್ದು. ಕಣ್ಮುಚ್ಚಿ ಒಂದು 20 ನಿಮಿಷ ಹೀಗೆ ಉಸಿರಾಟದ ಮೇಲೆ ಗಮನಿಸ್ತಾ, ಉಸಿರನ್ನ ತಗೊಳ್ಳೋದು ಗಮನಿಸ್ಕೋಬೇಕು, ಉಸಿರನ್ನ ಬಿಡೋದನ್ನ ಗಮನಿಸ್ತಾ ಇರಬೇಕು. 20 ನಿಮಿಷ ಅಂತೇಳಿದ್ದೀನಿ. ಇದಕ್ಕಿಂತ ಹೆಚ್ಚು ಮಾಡಿದ್ರೂ ಉಪಯುಕ್ತ. ಶುಗರ್ ಪೇಷಂಟ್ಸ್ಗೆ, ಡಯಾಬಿಟಿಸ್ ಅವ್ರಿಗೆ ಈ ಒಂದು ಮುದ್ರೆ ಒಂದು ರಾಮಬಾಣ ಇದ್ದಂಗೆ. ಹಾಗಾಗಿ ಪ್ರತಿನಿತ್ಯ ಈ ಒಂದು ಎಕ್ಸರ್ಸೈಸ್ ಆದಮೇಲೆ ಈ ಮುದ್ರೆಯನ್ನು ಮಾಡಿ. ಇದ್ರ ಹೆಸರು ಮತ್ತೊಮ್ಮೆ ಹೇಳ್ತೀನಿ, ಅಪಾನ ಮುದ್ರೆ. ಈ ಅಪಾನ ಮುದ್ರೆ ಆದಮೇಲೆ ಒಂದು 5 ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು. ಪ್ರಾಣ ಮುದ್ರೆ ತೋರಿಸ್ತೀನಿ ಹೇಗೆ ಅಂತ. 2 ಹಸ್ತಗಳನ್ನು ಸ್ಟ್ರೆಚ್ ಮಾಡಿ ನೋಡಿ, ಕಿರು ಬೆರಳು, ಉಂಗುರು ಬೆರಳು, ಹೆಬ್ಬೆರಳಿಗೆ ಸ್ಪರ್ಶ ಮಾಡೋದು. ಇದನ್ನು ಕಿರು ಬೆರಳು ಅಂತೀವಿ, ಉಂಗುರು ಬೆರಳು ಇವೆರಡೂ ಹೆಬ್ಬೆರಳಿಗೆ ಸ್ಪರ್ಶ ನೋಡ್ಕೊಳ್ಳಿ. ಇದನ್ನು ಪ್ರಾಣ ಮುದ್ರೆ 5 ನಿಮಿಷ ಮಾತ್ರ ಮಾಡುವಂಥದ್ದು. ಇದೂ ಅಷ್ಟೇ, ಅಂಗೈ ಆಕಾಶ, ತೊಡೆಗಳ ಮೇಲೆ ಜೋಡಣೆ, ಕಣ್ಣು ಮುಚ್ಚಿರುವಂಥದ್ದು, ಬೆನ್ನು ನೇರ, ಮೃದುವಾಗಿ ಹೆಬ್ಬೆರಳಿಗೆ ಬೆರಳುಗಳನ್ನು ಸ್ಪರ್ಶ ಮಾಡಿರ್ಬೇಕು, ಕಣ್ಣು ಮುಚ್ಚಿರ್ಬೇಕು. ದೀರ್ಘ ಉಸಿರಾಟ, ಉಸಿರಾಟದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಬೇಕು. 5 ನಿಮಿಷ ಮಾಡೋವಂಥದ್ದು. ಇಷ್ಟು ಮಾಡಿದ ಮೇಲೆ ಕ್ರಿಯೆ ಪೂರ್ಣ ಆಗತ್ತೆ. ಈ ಒಂದು ಎಕ್ಸರ್ಸೈಸು ಮುದ್ರೆಗಳನ್ನು ಮಾಡಿ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ. ಇನ್ನಷ್ಟು ಜನಕ್ಕೆ ಮಾಹಿತಿಯನ್ನು ಒದಗಿಸಿ, ಕಲೀರಿ, ಇನ್ನೊಂದಷ್ಟು ಜನಕ್ಕೆ ಕಲಿಸಿ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.